ಎಪಿಕ್ ಪ್ರವೀಣ್ ಗಾಡಿದು ಬ್ರೇಕು ಕಂಪ್ಲೀಟ್ ಆಗಿ ಫೇಲ್ ಆಗ್ಬಿಟ್ಟಿದೆ. ಯಾರು ದೊಡ್ಡದಾಗ ಏನಾದ್ರು ಮಾಡಿದ್ರೆ ಇದು ಬ್ಲ್ಯಾಕ್ ಕೊಟ್ಟು ಚಾಲೆಂಜ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಚಾಲೆಂಜ್ ಫುಲ್ ಮೋಟಿವೇಟ್ ಆಗ್ಬಿಟ್ಟೆ ನನ್ನ ಲೈಫಲ್ಲಿ ನನಗೆ ಯಾರು ಮಾಡ್ಬೇಕಪ್ಪ ಅಂತ. ಇವನು ನನ್ನ ಇವೆಂಟ್ ಬಟ್ಟೆನೇ ನಾರ್ಮಲ್ ಬಟ್ಟೆ ಮಾಡ್ಕೊಂಡ್ಬಿಟ್ರೆ ಬೇಜಾರಾಗ್ತದೆ. Okay, let's go. Who is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗಲ್ಲಿ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆ್ಯಂಡ್ ಡೇ ಟೈಮಲ್ಲಿ ನೀವು ವ್ಯೂ ನೋಡಿಲ್ಲ ಅನ್ಸುತ್ತೆ, ನೋಡ್ಬಿಡಿ ಈಗ. ವಾ 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 ನೋಡಿ, ಡ್ರೋನು ಬಂದಿದೆ. ಒಂದು ಡ್ರೋನ್ ಶೂಟ್ ಎಲ್ಲ ಮಾಡ್ತಾ ಇದ್ದೀವಿ ಈಗ. ಹೆಚ್ಕೋ ಶೂಸ್ನೇ ಮರ್ತ್ಬಿಟ್ಟು ನೋಡಿ ಇವನು. ಗೈಸ್ ಕ್ರೇಜಿ ಜಾಗ, ಇಲ್ಲಿಂದ ಹೊರಡ್ತಾ ಇದೀವಿ ಈಗ. ಸೊ ಈಗ ಸುಲ್ತಾನ್ ಬತ್ತೇರಿ ಹತ್ರ ಹೋಗಿ ಲಂಚ್ ಮಾಡ್ಕೊಂಡು ಹೊರಡ್ಬೇಕು ಡೈರೆಕ್ಟ್ ಬೆಂಗಳೂರು. ಲೆಟ್ಸ್ ಗೋ. ಮಜಾ ಇತ್ತು ಗೈಸ್. ನಾವು ನಂದಾಬಾಯಿ ಕಾರಲ್ಲಿ ಹೋಗ್ತಾ ಇದೀವಿ. ನಂದಾಬಾಯಿ ಜೊತೆಗೆ ನಾವೀಗ ಓನರ್ ಬಂದಿದ್ರಿ, ಪ್ರಾಪರ್ಟಿ ಓನರ್, ಅವ್ರ ಹತ್ರ ಮಾತಾಡ್ತಾ ಇದ್ವಿ. ನನಗೆ ಇಲ್ಲಿ ಬಂದಾಗ ಈ ಇಂಡಿಯನ್ ಮೈಂಡ್ ಸೆಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಮ್ಮ ಮೈಂಡ್ ಸೆಟ್, ನನ್ನ ಸರ್ಕಲ್ ಮೈಂಡ್ ಸೆಟ್, ನನ್ನ ಮೈಂಡ್ ಸೆಟ್ಟು. ಯಾರು ದೊಡ್ಡದಾಗ ಏನಾದ್ರು ಮಾಡಿದ್ರೆ ಇದು ಬ್ಲ್ಯಾಕ್, ಇದೆಲ್ಲ ಮೋಸ ಮಾಡ್ಬಿಟ್ಟು ಮಾಡಿರೋದು ಬಿಡು, ನಿಯತ್ತಾಗಿ ಮಾಡಿರೋಕ್ಕಾಗಲ್ಲ, ಇದೆಲ್ಲ ಚಾನ್ಸೇ ಇಲ್ಲ ಅನ್ನೋ ಫೀಲಿಂಗ್ ನನಗೆ ಈ ರೆಸಾರ್ಟಿಗೆ ಬಂದ ಮೇಲೆ ಆ ಫೀಲಿಂಗ್ ಇತ್ತು ಓನರ್ ಹತ್ರ ಮಾತಾಡೋವರೆಗೂ. ಆಫ್ಟರ್ ಟಾಕಿಂಗ್ ಟು ಹಿಮ್ ಐ ಅಂಡರ್ಸ್ಟ್ಯಾಂಡ್, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾಡ್ಬೋದು. ಇದು ತುಂಬಾ ದೊಡ್ಡ ಮಿಸ್ಕನ್ಸೆಪ್ಷನ್ ಅಲ್ಲ ಮಗ. ಇದು ಬ್ಲ್ಯಾಕ್ ಮನಿ ಇದ್ರೆ ಮಾತ್ರ ಈ ತರ ಎಲ್ಲ ಮಾಡಕ್ಕಾಗೋದು. ಫ್ಯಾಮಿಲಿಯಿಂದ ಫುಲ್ ಸಪೋರ್ಟ್ ಇರಬೇಕು. This guy has done from zero. He loved Bangalore. He earned everything from Bangalore. ಅವ್ರು ಹೇಳ್ತಾರೆ ನನ್ನ ಲೈಫಲ್ಲಿ ನಾನು ಏನೇ ಮಾಡಿರೋ ಬೆಂಗಳೂರಿಂದಾನೇ ಮಾಡಿರೋದು ಅಂತ. That is also a good part. He's from Bangalore. He's just 33 yearsಗೆ ಇಂಥ ಪ್ರಾಪರ್ಟಿ 10 ಕೋಟಿ 12 ಕೋಟಿ, ಐ ಡೋಂಟ್ ನೋ, ತುಂಬಾ ಖರ್ಚಾಗಿದೆ. ನನಗಂತೂ ಈ 3 ದಿನ ಏನಿದ್ದೆ, 2 ದಿನ ಏನಿದ್ದೆ, 2 ದಿನ ಅದೇ ಇತ್ತು ತಲೆಯಲ್ಲಿ, ನಾನೇನ್ ಮಾಡ್ತಾ ಇದ್ದೀನಿ ಲೈಫಲ್ಲಿ ಅನ್ನೋ ಫೀಲಿಂಗ್. ನಂದಾಬೈಗೂ ಅದೇ ಫೀಲಿಂಗ್ ಅಂತ. proud that people are doing this at this No, it is very inspiring. You have to take it in the right way. That's what I'm telling. All this is to feel only people who have black money can do this. People who cheat people can do this. Motivation. ಪ್ಯಾಷನ್ ಮೀನಾಗಿ ಪ್ಯಾಷನ್. ಆ ಪ್ಯಾಷನ್ ಇದ್ರೆ ಮಾತ್ರ ಮಾಡಕ್ಕಾಗಿಲ್ಲ, ಚಾನ್ಸ್ ಎಲ್ಲ ಮಾಡೋದಲ್ಲ. ಕ್ರೇಜಿ ಇತ್ತು. ಬನ್ನಿ ಈಗ ಸುಲ್ತಾನ್ ಬತ್ತೇರಿಯಲ್ಲಿ ಸಿಗ್ತೀವಿ. ಲೆಟ್ಸ್ ಗೋ. ನೋಡಿ ಏನ್ ಕ್ರೇಜಿ ಇದೆ ಜಾಗ ಇದು. So this place is the most beautiful place in Wayanad. Mepadi area. Full of tea plantations and hills and waterfalls and everything. ಕ್ರೇಜಿ ಇದೆ. Mepadi. ವಯನಾಡಲ್ಲಿ ಏನೇನು ಜಾಗ ಇದೆ ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ, ಅದಕ್ಕೆ ಪದೇ ಬರೋದು ನಾನು. Yeah, the landslide, no? Last year's landslide happened. It was here? Yeah, nearby, 5 kilometers away. But now everything is normal, back to normal. ಇಲ್ಲಿ ಆಗಿದ್ದಾ? Nearby, not really, like more than around 5 to 7 kilometers away. Wallpaper maga, wallpaper. Guys, back to our XUV. Sometime I'll come. Bye, see you in Sultan Batteri. Thank you. See you, bro. For the car thing, no? Where should we go? I'll tell you. Okay. Or just call me. Thank you. Or else you can drop. Bro, or else you can drop the location to Sahil. Not possible, bro. Just call me. Thank you. It's okay, Mama. Thank you. Bye, bro. Thank you. Bye, guys. Bye. Thank you. Which way we should go, bro? ಮ್ಯಾಪ್ ಹಾಕು ಮಗಲೇ. ಗೈಸ್, ನಮ್ಮ ಎಪಿಕ್ ಪ್ರವೀಣ್ ಕಾರ್ದು ಬ್ರೇಕ್ ಹಿಡಿತಾ ಇಲ್ಲ ಅಂತೆ. ನಮ್ಮ ಬಾಯ್ಸ್ ಫುಲ್ ಕಂಪ್ಲೇಂಟ್ ಮಾಡ್ತವ್ರೆ. ಅದಕ್ಕೆ ಸುಲ್ತಾನ್ ಬತ್ತೇರಿಗೆ ಹೋಗಿ ಈಗ ಬ್ರೇಕ್ ಪ್ಯಾಡ್ ಏನಾದ್ರು ಚೇಂಜ್ ಮಾಡಿಸ್ಬಿಟ್ಟು ಹೋಗ್ಬೇಕು. ಗೈಸ್, ಸೊ ಕೇರಳ ಮೀಲ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಕೇರಳ ಮೀಲ್ಸ್ ಅಣ್ಣ, ಸ್ವಲ್ಪ ಅಯ್ಯೋ ಅಣ್ಣ, ಸಾಕು. ಕಡಲೆಪುರಿ ರೈಸ್ ಇದು. ಒಂದು ಅಗಳೆ 2-3 ಎಕ್ಸ್ ಅನ್ನೋ ಥರ. ಅಂದರೆ ನಾವು ನಾರ್ಮಲ್ ಆಗಿ ತಿಂತೀವಲ್ಲ ಅನ್ನ, ಅದ್ರ 2 ಅಗಲಿದು. ಒಳ್ಳೆ ಫಿಶ್ ಮೀಲ್ ಗೈಸ್. ವಾ 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 ವಾ. ಫಿಶ್ ಮೀಲ್ಗಿಂತ ನಾನು ಈ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀನಿ ನೋಡಿ. ನನ್ನ ಮುಂದೆ ಯಾರಾದರೂ ಒಬ್ರು ಚೆನ್ನಾಗಿ ತಿಂತಾ ಇದ್ದಾರೆ ಸರಿಯಾಗಿ, ತುಂಬ ಇಷ್ಟ ಆಗುತ್ತೆ ನನಗೆ. ನನ್ನ ಮುಂದೆ ಯಾರಾದರೂ ಸರಿಯಾಗಿ ತಿಂತಾ ಇದ್ದಾರೆ
ಇಷ್ಟೇ ಐತೆ ಅರ್ಥ. ಮಿಕ್ಕಿದೆಲ್ಲ ಒಳಗೋಯ್ತಲ್ಲ. ಗೈಸ್ ನೋಡಿ ಮತ್ತೆ ಕಾಣಿಸ್ಕೊಂಡಿದ್ದಾರೆ. ನಂದು ಊಟ ಆಯ್ತು, ವಾಪಸ್ ಬಂದೆ. ಚಲೋ ಕಾಫಿ ಬ್ರೋ, ಒಂದು ಕಾಫಿ. ಒಂದು ಕಾಫಿ ಬ್ರೋ. ವಾಟ್ ಬ್ರೋ, ಫ್ರೆಂಡ್ಶಿಪ್ ದಿಸ್ ವಾಚ್ ಓನ್ಲಿ, ಮರ್ಯಾದೆ. ಕಾಫಿ, ಲಂಚ್, ಯು ಆರ್ ಬಿಸಿ. ಓಕೆ ಬಾಯ್. ಇಟ್ಸ್ ಓಕೆ ಬ್ರೋ, ಇಟ್ಸ್ ಓಕೆ, ಥ್ಯಾಂಕ್ ಯು ಫಾರ್ ಹರ್ಟಿಂಗ್, ಬಾಯ್. ಗೈಸ್ ಪಾಪ ಅವ್ರದ್ದು ಏನೇನೋ ಬೇರೆ ಪ್ಲಾನ್ಸ್ ಇತ್ತು. ನೆನ್ನೆನೆ ಕರ್ಸ್ಕೊಂಬಿಟ್ಟೆ ಕಂಬ್ರೋ ಅಂತ. ಕರ್ಸ್ಕೊಂಡು ಇಡೀ ನೈಟ್ ಇಟ್ಕೊಂಡು ಬೆಳಗ್ಗೆ ಅವರು 6 ಗಂಟೆಗೆ ಹೋಗ್ಬಿಡ್ತೀನಿ ನಾನು ಅಂದರು. 11 ಗಂಟೆ 12 ಗಂಟೆ ಆಯಿತು. ರೀಲ್ ಮಾಡಬೇಕು ಅಂತೇಳಿ ರೀಲ್ ಮಾಡಿಸಿ ಅವ್ರ ಹತ್ರ ವಾಪಸ್ 2 ಗಂಟೆಗೆ ಬಿಟ್ಟಿದ್ದೀನಿ. ಅದಕ್ಕೆ ಪಾಪ ಫುಲ್ಲು ಕೆಲಸ ಇರುತ್ತೆ, ಅವ್ರಿಗೂ ಹೋಲ್ ಡೇ ಬಿಸಿ ಇರುತ್ತಲ್ಲ. ಸೊ ಈ ಲೆಫ್ಟ್ ನಾವು ಬನ್ನಿ ಹೋಗೋಣ. ಈಗ ನಾವು ಕಾಫಿ ಕುಡಿದ್ಬಿಟ್ಟು ಇಲ್ಲಿ ಇವೊಂದೇನೋ ಅದು ಹೆಲ್ಮೆಟ್ ನೋಡಿದ್ದಾನಂತೆ. ಬಟ್ ನಾನು ಕೊಟ್ಟಿದ್ದ ಚಾಲೆಂಜ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಚಾಲೆಂಜು 50K ಲೈಕು, 1K ಕಮೆಂಟ್ ಹೇಳಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಗೈಸ್ ನಮ್ಮ ಎಪಿಕ್ ಪ್ರವೀಣ್ ಗಾಡಿದು ಬ್ರೇಕು ಕಂಪ್ಲೀಟಾಗಿ ಫೇಲ್ ಆಗಿಬಿಟ್ಟಿದೆ. ಅದಕ್ಕೆ ಈಗ ಸರ್ವಿಸಿಗೆ ತೊಗೊಂಡೋಗಿದೆ ನಮ್ಮ ಬಾಯ್ಸು. ಅಷ್ಟರಲ್ಲಿ ನಾವು ಇಲ್ಲೇ ಎಲ್ಲರೂ ಹೋಗೋ ಬದಲು ಒಂದು ಕಡೆ ಬರೋಣ ಅಂದರೆ ಟ್ರಾವೆಲ್ ಇಶ್ಯೂಸ್ಗೆ ಬಂದ್ವಿ. ನೆನ್ನೆನೂ ಬಂದಿದ್ವಿ, ಇವತ್ತು ಬಂದಿದ್ದೀವಿ. ಸ್ವಲ್ಪ ಕಾಫಿ ಕುಡ್ಕೊಂಡು ಸ್ವಲ್ಪ ಚಿಲ್ ಮಾಡಿಕೊಂಡು ಹೋಗೋಣ ಅಂತ. ಅಷ್ಟರಲ್ಲಿ ರೆಡಿ ಆಗುತ್ತೆ. ಗಾಡಿ ರೆಡಿಯಾಗಿ ಬಂತು. ನಮ್ಮದು ವ್ಲಾಗಿನ ಅಪ್ಲೋಡ್ ಆಗಿರಲಿಲ್ಲ, ವ್ಲಾಗ್ ಅಪ್ಲೋಡ್ ಆಗ್ತಾಯಿದೆ. ಅಪ್ಲೋಡ್ ಆಗಿದ ತಕ್ಷಣ ಇಲ್ಲಿಂದ ಓಡೋದು. ಬಿಕಾಸ್ ಈಗ ನಾವು ಆನ್ ದ ವೇ ಒಂಚೂರು ಕಾಡ್ ಫೀಲಿಂಗ್ ಇರುತ್ತೆ. ಅಲ್ಲಿ ನೆಟ್ವರ್ಕ್ ಬರೋಲ್ಲ, ಮತ್ತು ಅಪ್ಲೋಡ್ ಲೇಟ್ ಆಗಿಬಿಟ್ರೆ ಕಷ್ಟ. ಅದಕ್ಕೆ ಈಗ ಅಪ್ಲೋಡ್ಗೆ ಹಾಕಿದ್ದೀವಿ. ಪ್ರಾಬ್ಲಮ್ ಏನು ಅಂದರೆ ಡೈಲಿ ವ್ಲಾಗ್ ಆಗಿರೋದ್ರಿಂದ ನಾನು ಪ್ರೀವಿಯಸ್ ಡೇದೇ ಪೋಸ್ಟ್ ಮಾಡಬೇಕು ಅನ್ನೋದಿರುತ್ತಲ್ಲ. ಸೊ ಅಲ್ಲಿ ಒಂಚೂರು ಪ್ರಾಬ್ಲಮ್ ಆಗುತ್ತೆ. ಮುಂಚೆನೇ ಅನ್ಲಿಸ್ಟ್ ಮಾಡಿಟ್ಬಿಟ್ರೆ ಆನ್ ಟೈಮ್ ಬರ್ಬೋದು. ಬಟ್ ಈಗ ಸ್ವಲ್ಪ ಎಲ್ಲ ನಡೀತಾ ಇದೆ. ಎವ್ರಿಥಿಂಗ್ಸ್ ಗೋನಾ ಬಿ ಆನ್ ಟೈಮ್, ನಥಿಂಗ್ ಟು ವರಿ. ಗೈಸ್ ಫೈನಲಿ ವ್ಲಾಗ್ ಅಪ್ಲೋಡ್ ಮಾಡಿಸಲು ಕತ್ಲಾಗೋಯ್ತು. ಈಗ ಹೊರಟಿದ್ದೇವೆ ನಮ್ಮ ಊರು ಬೆಂಗಳೂರಿಗೆ. ಲೆಟ್ಸ್ ಗೋ ಗೈಸ್. ಆನ್ ದ ವೇ ಮಸಾಲೆ ಪೂರಿ ತಿನ್ನೋಣ ಅಂತ ನಿಲ್ಲಿಸಿ ಬೇಡ ಅಂತೇಳಿ ಹೆಂಗೆ ಗಬ ತಿಂತೋಳು ನೋಡಿ ಅವಳು. ಅರ್ಧ ಆ ಕಡೆ ಮುಗಿಸೇ ಬಿಟ್ಲು. ಗೈಸ್ ನಂಗೇನು ಬೇಡ ಅಂತೇಳಿ ಆರ್ಡರ್ ಮಾಡಿ ತಿನ್ನೋರು ನೋಡಿದ್ರೆ ತುಂಬ ಖುಷಿ ಆಗಿದೆ ಗೈಸ್. ನನಗೆ ತುಂಬ ಖುಷಿ. ಇವಾಗ ವೆಜ್ ಇಟ್ಕೊಂಬರ್ತಾಳೆ ನೋಡಿ ಗೈಸ್ ಅವಳು. ಗೈಸ್ ಫೈನಲಿ ರಾತ್ರಿ ಸಖತ್ ಲೇಟ್ ಆಯಿತು ಬರೋದು. 2 ಗಂಟೆ ಮೇಲೆ ಆಯಿತು. ನಾನು ಬೇಗ ಮಲ್ಕೊಂಬಿಟ್ಟೆ. ಬಂದ ತಕ್ಷಣ ಮಲ್ಕೊಂಬಿಟ್ಟೆ. ಸಖತ್ ಟೈರ್ಡ್ ಆಗಿಬಿಟ್ಟಿತ್ತು. ಬಿಕಾಸ್ 2-3 ದಿನದಿಂದ ಪ್ರಾಪರ್ ಟೈಮಿಗೆ ಮಲ್ಗೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಬಾಡಿಗೆ ನಿದ್ದೆ ಬೇಕು ಅಂತಿತ್ತು. ಏನೋ ತಲೆಗೋಡಿಲ್ಲ, ಬಂದು ದಪ್ಪಕ್ಕೆ ಅಂದ್ಬಿಟ್ಟೋಗ್ಬಿಟ್ಟೆ. ವಾಸ್ ಅ ಕ್ರೇಜಿ ಟ್ರಿಪ್. ಒಳ್ಳೆ ಜಾಗ, ಎಷ್ಟು ಸಕಲಾಗಿತ್ತು ಅಂದರೆ ಒಂಥರ ಫುಲ್ ಮೋಟಿವೇಟ್ ಆಗಿಬಿಟ್ಟೆ. ನನ್ನ ಲೈಫಲ್ಲಿ ನನಗೆ ಯಾರು ಮಾಡಬೇಕಪ್ಪ ಅಂತ ಆ ಥರ ಇತ್ತು ಜಾಗ. ಐ ರಿಲಿ ಲವ್ಡ್ ಇಟ್. ಕ್ರೇಜಿ ಟೀಮ್ ಟ್ರಿಪ್ಪು ಆಯಿತು. ಟೀಮ್ ಅವ್ರದ್ದು ಎಲ್ಲರದು, ನನ್ನ ಟೀಮಲ್ಲಿ ವರ್ಕ್ ಮಾಡ್ತಿರೋ ಎಲ್ಲರೂ ಟ್ರಿಪ್ ಕರ್ಕೊಂಡು ಹೋಗ್ಬೇಕಿತ್ತು. ಟೀಮ್ ಆ್ಯಂಡ್ ಆಲ್ಸೋ ಮೈ ಬಿಸ್ನೆಸ್ ಪಾರ್ಟ್ನರ್ಸ್ ಇದ್ದಾರೆ ಒಂದಷ್ಟು ಕ್ರಿಯೇಟರ್ಸು. ಸೊ ಅವ್ರದ್ದು ಎಲ್ಲರದು ಒಂದು ಸಿಸ್ಟಮ್ ಸೆಟ್ ಮಾಡಿ ಏನೋ ಮಾಡ್ತಾ ಇದ್ದೀವಿ ಗೈಸ್. ಬದುಕಕ್ಕೆ ದುಡ್ಡು ಮಾಡೋಕ್ಕೆ ಏನೋ ಒಂದು ಬಿಸ್ನೆಸ್ ಥರ ನಾವು ಮಾಡ್ತಾ ಇದ್ದೀವಿ. ಸೊ ಆ ಟೀಮ್ದೊಂದು ಟ್ರಿಪ್ ಹೋಗೋದಿತ್ತು. ಅದಕ್ಕೆ ಎಲ್ಲರೂ ಕರ್ಕೊಂಡು ಹೋಗಿ ವಾಪಸ್ ಬಂದು ಎಲ್ಲರನ್ನೂ ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ಸಮ್ ಪೀಪಲ್ ವರ್ ನಾಟ್ ಕಂಫರ್ಟೇಬಲ್ ಬೀಯಿಂಗ್ ಇನ್ ಮೈ ವ್ಲಾಗ್. ಬಿಕಾಸ್ ಐ ಡೋಂಟ್ ನೋ, ಸಮ್ ಪೀಪಲ್ ಆರ್ ನಾಟ್ ಕಂಫರ್ಟೇಬಲ್ ಬೀಯಿಂಗ್ ಇನ್ ಮೈ ವ್ಲಾಗ್. ಸೊ ಆ ರೀಸನಿಂದ ಎಲ್ಲರೂ ನಾನು ತೋರ್ಸೋಕ್ಕಾಗಿಲ್ಲ, ನಾನು ಪರಿಚಯ ಮಾಡ್ಸೋಕ್ಕಾಗಿಲ್ಲ. ಆ್ಯಂಡ್ ನಾನು ಟ್ರಿಪ್ಪಿಗೆ ಹೋಗಬೇಕಾಗಿತ್ತು, ಅಲ್ಲಿ ವ್ಲಾಗ್ ಮಾಡಲೇಬೇಕು. ಬಿಕಾಸ್ ದಟ್ ಈಸ್ ಮೈ ಲೈಫ್ ಜರ್ನಿ. ಅದನ್ನು ನಾನು ವ್ಲಾಗ್ ಮಾಡಬೇಕಾಯಿತು, ಮಾಡಿದೆ. ಇಲ್ಲಾಂದರೆ ಮೇ ಬಿ ಐ ವುಡ್ ಹ್ಯಾವ್ ಸ್ಕಿಪ್ ದಟ್ ವ್ಲಾಗ್. ಬಿಕಾಸ್ ಎಲ್ಲರಿಗೆ ತುಂಬ ಜನ ಕಂಫರ್ಟೇಬಲ್ ಇರಲಿಲ್ವಲ್ಲ. ಸೊ ಅದಕ್ಕೆ ಬಿಟ್ಟರೆ ಬನ್ನಿ, ಈಗ ವಾಪಸ್ ಮನೆಗೆ ಬಂದಿದ್ದೀವಿ. ನಾವು ಅಮ್ಮ ಅಪ್ಪ ಏನು ಮಾಡ್ತಾರೆ ನೋಡೋಣ. ನಾನು ವಾಯ್ಸಲ್ಲಿ ಹೋಗ್ಬಿಟ್ಟಿದೆ. ನಾನು ಜೋರಾಗಿ ಹಾಡಾಡಿ ಅದ ಕಾರಲ್ಲಿ. ಬನ್ನಿ. ಚಾರ್ಜರ್ ಯಾರು ಎತ್ಬಿಟ್ಟವ್ರೆ ಸಿಕ್ಕಲ್ಲ. ತುಂಬ ನನ್ನ ಚಾರ್ಜರ್ ನೋಡ್ದಾ? ಯಾರ ಜಾಕೆಟ್ ಅದು? ಹಾಂ, ಗಾಡಿಗೆ ಚೆನ್ನಾಗಿರುತ್ತೆ, ಕೊಡಲಿ. ಬ್ರೇಕ್ಫಾಸ್ಟ್ ನೋಡಿ ಗೈಸ್. ಟೈಮಿಗೆ ಬ್ರೇಕ್ಫಾಸ್ಟ್. ಚಳಿ ಇದ್ರೆ ನಿಂದ ಹಾಕೊಂಡು ಹೋಗು, ನಂದ ಕಾಲ್ ಮಾಡ್ತೀಯ. ಬ್ರೌನ್ ಕಲರ್ ಅದು ಇವೆಂಟಿಗೆ ಹಾಕದ್. ನಾನು ಸುಮ್ನೆ ಹಾಕೊಂಡು ಹೋಗಲ್ಲ. ಇದು ಎಲ್ಲಾದ್ರೂ ಇವೆಂಟ್ಗೆ ಅಂತ ಇಟ್ಟಿರೋ ಬಟ್ಟೆ ಮತ್ತೆ ನಾರ್ಮಲ್ ಬಟ್ಟೆ ಬೇರೆ ಇರುತ್ತೆ. ಕರೆಕ್ಟಾ? ಇವನು ನನ್ನ ಈವೆಂಟ್ ಬಟ್ಟೆನೇ ನಾರ್ಮಲ್ ಬಟ್ಟೆ ಮಾಡ್ಕೊಂಡ್ಬಿಟ್ರೆ ಬೇಜಾರಾಗಲ್ವಾ? ಎತ್ತು ಬೆಸ್ಟ್ ಇಡ್ಬೇಕಲ್ಲ, ಲಾಕ್ ಹಾಕಬೇಕು. ನನ್ನ ಇದಕ್ಕೆ ಕಬೋರ್ಡ್ಗೆ ಲಾಕ್ ಇಕ್ಕಿದ್ರೆ ಹಾಕ್ಬಿಡಿದ್ವಿ. ಆರ್ಡ್ರ್ ಓಕೆ. ಏನ್ ಮಾಡಿದ್ರಿ 3 ದಿನ 2 ದಿನ ನಾವಿಲ್ದೆ? ಚಳಿಗೆ ತಿನ್ನೋದು ಸಖತ್ ಚಳಿ ಇತ್ತ ಬೆಂಗಳೂರು? ಸಖತ್. ಇವತ್ತು ಬಿಸಿಲೈತೆ. ಇವತ್ತು ಯಾಕಂದ್ರೆ ಹೊರಗಡೆ ಹೋಗ್ತಾ ಇದೀನಲ್ಲ, ನೀವೆಲ್ಲ ಬಂದ್ಬಿಟ್ಟಿದ್ರಲ್ಲ, ಅದಕ್ಕೆ ನಾನ್ ಬಂದಿದ್ದೀನಿ ಅಂತ. ಬಿಸಿಲು ಸಖತ್ ಚಳಿ ಇತ್ತು ಅಂತ ಹೇಳಿದ್ರಪ್ಪ. ನನ್ನ ಬೇರೆ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದಾಗ ಬೆಂಗಳೂರು ಸಖತ್ ಚಳಿ ಅಂತ. ನೈಸ್ ವೆದರ್.
ಆಕ್ಚುಲ್ ಆಗಿ ಈ ಸೀಸನ್ ಅಲ್ಲಿ ಬೆಂಗಳೂರಿಂದ ಜನ ತುಂಬಾ ಕಡೆ ಆಚೆ ಹೋಗ್ತಿದ್ರು, ಈಗ ಬೆಂಗಳೂರಲ್ಲೇ ಇದಾರೆ. ಮತ್ತೆ ಇನ್ನು ಜಾಸ್ತಿ ಆಗುತ್ತಂತೆ. ಹೌದಾ? ಜಾಸ್ತಿ ಆಗುತ್ತಂತೆ ಇವತ್ತಾ? ಇವತ್ತಲ್ಲ, ಇನ್ ನೆಕ್ಸ್ಟ್ ಬರ್ತಾ ಬರ್ತಾ ಬರ್ತಾ. ಓಕೆ ಓಕೆ, ಗಿವ್ ಮಿ ಬ್ರೇಕ್ಫಾಸ್ಟ್, ಗಿವ್ ಮಿ ಕಾಫಿ. ಎಷ್ಟು ಚೆನ್ನಾಗಿರೋ ಜಾಗಕ್ಕೆ ಹೋಗಿದ್ವಿ ಗೊತ್ತಾ ನಾವು? ಕ್ರೇಜಿ ಪ್ಲೇಸ್ಗೆ ಹೋಗಿದ್ವಿ. ನೋಡ್ದೆ ಪ್ಲೀಸ್ ನಮ್ಮ ಕಣ್ಣು ನೋಡಿ ಬೇರೆ ಕಲರ್ ಇದೆ, ಬ್ಲಾಕ್ ಇಲ್ಲ. ಬ್ರೌನ್ ಕಲರಾ? ಟೈಗರ್ ಮಕ್ಕ ತೊಳಿದೇ ಇರೋ ಈ ಬ್ಯೂಟಿನ ನೋಡಿ ನೋಡಿ ಗೈಸ್, ಮಕ್ಕ ತೊಳಿದೇ ಇದ್ರು ಇಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾಳೆ ನಮ್ಮ ಅಕ್ಕ. ಆ ಪೂಲಲ್ಲಿ ಬಿದ್ದು ಫುಲ್ ಫೇಸ್ ಎಲ್ಲ ಹಾಳಾಗೋಯ್ತು ನಂದು. ಮುಂಚೆ ಚೆನ್ನಾಗಿತ್ತ? ಹ್ಮ್ ಗೈಸ್, ಅದು ಚಿಕ್ಕ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you in the next vlog ಅಂದ್ರೆ ನಾಳೆ. Thanks for watching, lots of love. Finally we had super fun. Back to work. See you tomorrow. ಗೊತ್ತಾಗದೆ